ಒಂದು 40-50 ವರ್ಷ ಹಿಂದಿನ ಕಾಲದಾಗ ಒಂದು ಸಲೈನ್ ಹಚ್ಕೊಂಡ್ರೆ ಯಪ್ಪ ಅವ್ರು ಸಲೈನ್ ಹಚ್ಕೊಂಡ್ರೆ ಗಾಬರಿ ಬೀಳ್ತಿರು ಮಂದಿ. ಅದೇ ಪ್ರಕಾರ ಈಗ ಯಾರೇ ಒಬ್ರು ಕಣ್ಣು ಆಪ್ರೇಷನ್ ಮಾಡ್ಕೊಂಡ್ರೆ ಎಲ್ಲರ ಕಲಿತೆ ಹೋಗಿಬಿಡ್ತಾರೆ ಅವ್ರ ಮನೆಗೆ. ಅವರಿಗೂ ತ್ರಾಸ, ಇವ್ರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತ್ರಾಸ, ಬಸ್ಸಿನಾಗ ಎಷ್ಟು ಗರ್ದಿ ಅನ್ಸುದ್ದಿ. ಈ ಕಣ್ಣು ಆಪ್ರೇಷನ್ ಸಲೈನ್ ಇವೆಲ್ಲ ನಾರ್ಮಲ್ ಆಗ್ಯಾವ ಈಗ. ಅದಕ್ಕೆ ನಾ ಏನಂತೀನಪ್ಪ ಅಂತಂದ್ರೆ ಒಂದು ಸಹಜ ರೀತಿಯಿಂದ ತೊಗೋಬೇಕು. ಇದಕ್ಕೆ ವಿಜ್ಞಾನ ಭಾಳ ಮುಂದುವರೆದದ. ಹೋಗಿ ಬರೋದು, ಅವರಿಗೂ ತ್ರಾಸ ಮಾಡೋದು, ನಾವು ತ್ರಾಸ ಮಾಡ್ಕೊಳ್ಳೋದು, ಇದು ಒಂದು ಒಳ್ಳೆಯ ನಂದು ಜನರಿಗೆ ಸಂದೇಶ ಅಂತ ನಾ ಭಾವಿಸ್ತೀನಿ. ಈಗ ನಾನೇ ಕಣ್ಣು ಆಪ್ರೇಷನ್ ಮಾಡ್ಕೊಂಡಿದ್ದೆ, ನನಗೆ ಯಾರೂ ಬಂದಿಲ್ಲ. ನನಗೆ ಹೋಗಿ ಆಯ್ತು ಕಣ್ಣು ಆಪ್ರೇಷನ್ ಮಾಡ್ಕೊಂಡ್ರಪ್ಪ ನಡಿ ಹೋಗಿ ಬರೋಣ, ನಮ್ಮ ಸಂಬಂಧಿಕರು ಯಾರೂ ಬರಲಿಲ್ಲ. ಅದಕ್ಕೆ ನಾನು ನಾರ್ಮಲ್ ತಿಳ್ಕೊಂಡೆ. ಕಣ್ಣು ಆಪ್ರೇಷನ್ ಈಗಿನ ಕಾಲದಾಗಂತೂ ನಾರ್ಮಲ್ ಅದಂತ ನಾವು ತಿಳ್ಕೊಂಡೆ. ಯಾರೂ ನಮ್ಮ ಕಣ್ಣು ಆಪ್ರೇಷನ್ ಆಗ್ಯಾವ ಅಂಥೇಳಿ ಯಾರೂ ನಮ್ಗೆ ಬರಲಿಲ್ಲ, ಮಾತಾಡಿಸ್ಲಿಲ್ಲ ಅಂತ ಹಿಂಗೆ ನಾವು ಒಟ್ಟು ತಲೆ ವಿಚಾರ ಮಾಡಲಿಲ್ಲ. ಅದಕ್ಕೆ ಸಹಜವಾಗಿ ಬಾಳೋದೇ ಒಂದು ಮನುಷ್ಯನ ಧರ್ಮ. ಅದಕ್ಕೆ ಯಾರೂ ಇದಕ್ಕೆ ತಲೆ ಕೆಡಿಸ್ಕೋಬಾರ್ದು, ಸಹಜವಾಗಿ ತೊಗೋಬೇಕು. ಜೈ ಹಿಂದ್, ಜೈ ಭಾರತ್.